ಮಾರ್ಚ್ ಕೊನೆಯಲ್ಲಾದಂಥ ಶನಿಗ್ರಹದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳೇ ಆಗಿರುತ್ತೆ. ಗ್ಯಾರಂಟಿಯಾಗಿ ನಿಮ್ಮಲ್ಲಿ ಎಷ್ಟೊಂದು ಜನ ಇದರಿಂದ ಆದಂತಹ ರಿಸಲ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ. ಆದರೆ ಇವತ್ತು ನಾವು ಒಂದು ಒಳ್ಳೆ ಗ್ರಹದ ಬಗ್ಗೆ, ಶುಭ ದೃಷ್ಟಿ ಬಗ್ಗೆ ಮಾತಾಡೋಣ. ಅದರ ಆಶೀರ್ವಾದದ ಬಗ್ಗೆನೂ ನಾನಿವತ್ತು ನಿಮಗೆ ಹೇಳ್ತೀನಿ. ಈ ಗ್ರಹದ ಮಹತ್ವ ಏನು ಅಂದ್ರೆ, ಅದು ನಮ್ಮನ್ನ ಕೆಳಗೆ ಬೀಳೋದಕ್ಕೆ ಬಿಡಲ್ಲ, ಯಾವಾಗ್ಲೂ ಕೈ ಹಿಡಿದು ನಿಮ್ಮನ್ನ ಕಾಪಾಡ್ತಾನೇ ಇರುತ್ತೆ. ನೀವು ಯಾವುದೋ ತೊಂದರೆಯಲ್ಲಿ ಸಿಕ್ಕಿದ್ದೀರಾ ಅನ್ನೋ ಸಮಯದಲ್ಲಿ ಒಂದು ಕಾಣದ ಕೈಯಿಂದ ನಿಮಗೆ ಸಹಾಯ ಮಾಡಿಸುತ್ತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಅತ್ಯಂತ ಶುಭ ಗ್ರಹ ಆದಂತ ಗುರುಗ್ರಹದ ಬಗ್ಗೆ. ಆಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದಲ್ಲಿ ಗುರುಗ್ರಹನ ನಾವು ಅತ್ಯಂತ ಶುಭ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ದೇವತಾ ಗ್ರಹ. ಅದು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡತ್ತೆ, ಕೆಲಸಗಳನ್ನ ಸುಲಭ ಮಾಡತ್ತೆ. ಶನಿ, ರಾಹು, ಕೇತು, ಕುಜ ಗ್ರಹಗಳು ನಿಮಗೆ ತೊಂದರೆ ತಂದ್ರೆ ಗುರುಗ್ರಹ ನಿಮ್ಮನ್ನ ಸದಾಕಾಲ ರಕ್ಷಣೆ ಮಾಡತ್ತೆ. ಹಾಗಾದ್ರೆ ಬನ್ನಿ, 2025ರಲ್ಲಿ ಗುರುಗ್ರಹದ ಬದಲಾವಣೆಯಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಸಿಗತ್ತೆ ಅಂತ ನೋಡೋಣ. ಬದಲಾವಣೆ ಎಲ್ಲಿ ಆಗ್ತಿದೆ ಅಂತಿದ್ದೀರಾ? ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗ್ತಾ ಇದೆ. ಇದೇ 2025ರ ಮೇ 14ರಂದು. ಹಾಗಾದ್ರೆ ಎಲ್ಲ 12 ರಾಶಿಗಳಿಗೂ ಗುರುಗ್ರಹ ಒಳ್ಳೇದೇ ಮಾಡತ್ತಾ? ಇಲ್ಲ, ಕೆಲವೊಂದು ರಾಶಿಗಳಿಗೆ ಇದು ತೊಂದರೆಯನ್ನ ಕೊಡುತ್ತೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರಾ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸೌರಭ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಬನ್ನಿ ಹಾಗಾದ್ರೆ ಮೇಷರಾಶಿಗೆ ಗುರುವಿನ ಬದಲಾವಣೆಯಿಂದಾಗುವಂತಹ ಫಲಾನುಫಲಗಳನ್ನ ನೋಡೋಣ. ನಿಮಗೆ ಗುರುಗ್ರಹ ಮಿಶ್ರ ಫಲಗಳನ್ನ ಈ ವರ್ಷ ಕೊಡ್ತಾ ಇದೆ. ಮೊದಲನೇದಾಗಿ ನೀವು ಇದನ್ನ ತಿಳ್ಕೊಳ್ಳಿ, 9ನೇ ಮತ್ತು 12ನೇ ಮನೆ ಅಧಿಪತಿಯಾಗಿರುವಂತಹ ಗುರುಗ್ರಹ 3ನೇ ಮನೆಯಲ್ಲಿ ಹೋಗಿ ಕೂತ್ಕೋತಾ ಇದೆ. 3ನೇ ಮನೆ ನಮಗೆ ಕಠಿಣ ಪರಿಶ್ರಮ ಅಥವಾ ಹಾರ್ಡ್ ವರ್ಕ್ ನ ಸಂಕೇತ. ಈಗ 3ನೇ ಮನೆಯಲ್ಲಿ ಒಬ್ಬ ಗುರುಗಳು, ಪಂಡಿತರು ಹೋಗಿ ಕೂತ್ಕೋತಾ ಇದ್ದಾರೆ. ಪಂಡಿತರ ಕೈಯಲ್ಲಿ ಪಾಠ ಪ್ರವಚನಗಳನ್ನ ಮಾಡಿಸ್ಕೋಬಹುದು, ಆದ್ರೆ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ವರ್ಕ್ಸ್ ಅವ್ರು ಮಾಡೋದು ತುಂಬಾ ಕಡಿಮೆ. ಹಾಗಾಗಿ ಗುರುಗ್ರಹ ಮಿಥುನ ರಾಶಿಗೆ ಬರ್ತಿದ್ದ ಹಾಗೇನೆ ಮೇಷರಾಶಿಯವರಿಗೆ ಆಲಸ್ಯತನದ ವರವನ್ನ ಕೊಟ್ಬಿಡ್ತಾರೆ. ಸ್ವತಃ ನಿಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ, ನಾನು ಎಷ್ಟೊಂದು ಲೇಜಿ ಆಗೋದ್ನಲ್ಲ ಅಂತ. ನಿಮಗೇನು ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ನಿಮ್ಮ ವೀಕ್ನೆಸ್ ಏನು ಅಂತ ಎಲ್ಲ ತಿಳಿದಿದ್ರೂ ಬೆಳಗ್ಗೆ ಹಾಸಿಗೆಯಿಂದ ಎದ್ದೊಳಕ್ಕೆ ಮನಸ್ಸೇ ಆಗಲ್ಲ. ಅಲಾರಾಮ್ ಇಟ್ಕೊಂಡಿದ್ರು ಇನ್ನೊಂದು 10 ನಿಮಿಷ ಅಲಾರಾಮ್ ಆಫ್ ಮಾಡಿ ಮಲಗಿಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಹೀಗೆ ಆಗ್ತಿರೋದ್ರಿಂದ ನಿಮಗೆ ಏನೋ ಮಿಸ್ ಆಗ್ತಿದೆ, ಎಲ್ಲೋ ಏನೋ ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ ಅಂತ ಅನ್ಸೋದಕ್ಕೆ ಶುರುವಾಗೋಗ್ಬಿಡುತ್ತೆ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ರಿಲೇಶನ್ಶಿಪ್ಪಲ್ಲಿರೋ ಬಾಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ರಾಶಿಯ ಪ್ರಭಾವದಿಂದ ನಿಮಗೆ ಇದೊಂಥರ ಚಾಲೆಂಜ್ ಆಗಿ ಕ್ರಿಯೇಟ್ ಆಗುತ್ತೆ. ಇದು ಯಾವಾಗ ನಾನು ಓವರ್ಕಮ್ ಆಗ್ತೀನಿ ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನನ್ನು ಅಳವಡಿಸ್ಕೋಬೇಕು. ಅಟ್ಲೀಸ್ಟ್ ಕೆಲವೊಂದು ವಿಚಾರಗಳಲ್ಲಿ ನೀವು ಬದಲಾವಣೆಗಳನ್ನು ತಂದುಕೊಂಡ್ರೆ ನಿಮಗೆ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಯಾವುದೋ ಬದಲಾವಣೆ ಅಂತ ಹೇಳೋದಾದರೆ, ನಿಮ್ಮ ಸ್ಲೀಪಿಂಗ್ ಹವರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಹಾಗೆ ನಿಮ್ಮ ಫುಡ್ ಹ್ಯಾಬಿಟ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ನಿಮ್ಮ ದೇಹಕ್ಕೆ ಎನರ್ಜಿ ಕೊಡುವಂಥ ಫುಡ್ಸ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ, ಹಾಗೆ ನಿಮ್ಮ ಮೈಂಡನ್ನು ಶಾರ್ಪ್ ಮಾಡುವಂಥ ಫುಡ್ಸ್ನ ತಗೊಳ್ಳಿ. ನೀವು ಇದನ್ನೆಲ್ಲ ಆನ್ಲೈನಲ್ಲೇ ಸರ್ಚ್ ಮಾಡಿಬಿಡ್ಬೋದು. ಫುಡ್ಸ್ ದಟ್ ಮೇಕ್ ಅವರ್ ಬ್ರೈನ್ ಶಾರ್ಪರ್ ಅಥವಾ ಎನರ್ಜಿ ಗಿವಿಂಗ್ ಫುಡ್ಸ್, ಪೂರ್ತಿ ಲಿಸ್ಟೇ ಸಿಕ್ಬಿಡುತ್ತೆ ನಿಮಗೆ ಆನ್ಲೈನಲ್ಲಿ. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಚಾಲೆಂಜ್ನ ನೀವು ಕಂಪ್ಲೀಟ್ ಆಗಿ ಫೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮಗೊಂದು ಒಳ್ಳೆ ಸಂಗತಿ ಏನು ಅಂದರೆ, ಈ ವರ್ಷ ನೀವು ಧಾರ್ಮಿಕತೆ ಕಡೆಗೆ ಒಲವನ್ನು ತೋರಿಸೋದಕ್ಕೆ ಶುರು ಮಾಡ್ತೀರಾ. ಧಾರ್ಮಿಕವಾದ ಮಾತುಗಳು ನಿಮಗೆ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸಿನಿಂದ ನಿಮಗೊಂದು ಆಸೆ ಬರುತ್ತೆ, ನಾವು ಆ ವಿಷಯಗಳನ್ನು ತಿಳ್ಕೋಬೇಕು ಅಂತ. ಶನಿಗ್ರಹದ ಸಾಡೆ ಸಾತಿ ಪ್ರಭಾವದಿಂದ ನೀವೀಗಾಗಲೇ ಜ್ಯೋತಿಷ್ಯನ ಕಲಿಬೇಕು ಅಂತೆಲ್ಲೋ ಅನ್ಕೋತಿರ್ತೀರಾ. ಅಲ್ಲಿ ಆಗಲಿಲ್ಲ ಅಂತಂದ್ರೂ ಈ ಗುರುಗ್ರಹದ ಪ್ರಭಾವದಿಂದ ಆದ್ರೂ ನೀವು ಸ್ಪಿರಿಚುಯಾಲಿಟಿ ಅಥವಾ ಜ್ಯೋತಿಷ್ಯದ ಕಡೆಗೆ ಮುಖ ಮಾಡ್ತೀರಾ. ಅದಿಲ್ಲ ಅಂದ್ರೂ ನೀವು ಸತ್ಸಂಗಗಳಿಗೆ ಹೋಗಿ ಬರೋದನ್ನ ಅಭ್ಯಾಸ ಮಾಡ್ಕೋತೀರಾ, ಮಂತ್ರಗಳನ್ನ ಕಲಿತೀರಾ, ದೇವಸ್ಥಾನಗಳಿಗೆ ಹೋಗಿ ಬರ್ತೀರಾ, ದೇವಸ್ಥಾನಗಳಿಗೆ ಟ್ರಿಪ್ಗಳನ್ನು ಪ್ಲಾನ್ ಮಾಡ್ತೀರಾ. ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ, ಇವಾಗ ಇಲ್ಲೆಲ್ಲೋ ತಿರುಪತಿಗೆ ಹೋಗಿ ಬಂದೆ, ಯಾವುದಾದ್ರೂ ದೇವಿ ದರ್ಶನ ಮಾಡ್ಕೊಂಡ್ಬಂದೆ, ಅಥವಾ ನಾನು ಕೇದಾರ್ನಾಥಕ್ಕೆ ಹೋಗಿ ಬಂದೆ, ಆಗಲೇ ಒಂದಿಷ್ಟು ಪ್ಲಾನ್ಗಳಾಗೋಗಿರುತ್ತೆ, ಟಿಕೆಟ್ ಬುಕ್ ಆಗಿರುತ್ತೆ, ಅಥವಾ ಗ್ರೂಪ್ ಡಿಸೈಡ್ ಆಗಿರುತ್ತೆ, ಫ್ರೆಂಡ್ಸ್ ಜೊತೆ ಹೋಗೋಣ ಅಥವಾ ಫ್ಯಾಮಿಲಿಲಿ ಒಂದು 4-5 ಜನ ಹೋಗೋಣ. ಹಾಗೆ ಫ್ಯಾಮಿಲಿಯಲ್ಲಿ ಸಿಬ್ಲಿಂಗ್ಸ್ಗೆ ಅಂದರೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯಂದ್ರಿಗೆ ಈ ವರ್ಷ ತುಂಬ ಒಳ್ಳೇದಾಗೋ ಚಾನ್ಸಸ್ ಇದೆ. ಅವ್ರ ಕೆರಿಯರಲ್ಲಿ ಡೆವಲಪ್ಮೆಂಟ್ ಆಗೋದು ಅಥವಾ ಪರ್ಸನಲ್ ಲೈಫ್ ಇಂಪ್ರೂವ್ ಆಗೋದು. ಯಾಕಂದರೆ ನಿಮ್ಮ ಗುರು ನಿಮ್ಮ 3ನೇ ಮನೆಯಲ್ಲೇ ಬಂದು ಕೂತಿದೆ. 3ನೇ ಮನೆ ನಾವು ಸಿಬ್ಲಿಂಗ್ಸ್ಗೂ ಹೇಳೋದ್ರಿಂದ ಸಿಬ್ಲಿಂಗ್ಸ್ ಜೊತೆ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಾಗತ್ತೆ. ಅವ್ರ ಲೈಫಲ್ಲಿ ಒಳ್ಳೆ ಫಲಗಳನ್ನು ನೋಡ್ತಾರೆ. ಹಾಗೆ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ನಿಮಗೆ ತುಂಬ ಒಳ್ಳೆ ಅವಕಾಶಗಳು ಸಿಗುತ್ತೆ ಈ ಅವಧಿಯಲ್ಲಿ.
ಆದರೆ ಯಾವಾಗ ನೀವು ಲೇಸಿನೆಸ್ನ ಬಿಟ್ಟಾಗ ಮಾತ್ರ. ಇಲ್ಲ ಅಂದರೆ ಗುರುಗ್ರಹ ನಿಮ್ಮಿಂದ ತುಂಬ ವಿಷಯಗಳನ್ನು ಕಿತ್ಕೊಂಡು ಹೋಗೋ ಚಾನ್ಸಸ್ಸು ಇದೆ. ಹಾಗಾಗಿ ಹುಷಾರಾಗಿ ಇರಬೇಕು. ಹಾಗೆ ಗುರುಗ್ರಹದ ದೃಷ್ಟಿ ನಿಮ್ಮ 7ನೇ ಮನೆ, 9ನೇ ಮನೆ ಹಾಗೂ 11ನೇ ಮನೆ ಮೇಲೆ ಬೀಳ್ತಿರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಲಾಭ ನಷ್ಟಗಳು ಹಾಗೆ ಇರುವಂಥ ಚಾನ್ಸಸ್ ಇದೆ. ಅಂದರೆ ಅಂಥ ಏನು ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗೋದಾಗಲಿ ಅಥವಾ ಇನ್ಕಮ್ ಜಾಸ್ತಿ ಬರೋದಾಗಲಿ ಆಗಲ್ಲ. ಆದರೆ ನೀವು ಡಿಸಿಪ್ಲಿನ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ನಿಮಗೆ ಒಂದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳುಗಳಲ್ಲಿ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗೋದನ್ನ ನೋಡ್ತೀರಾ. ಹಾಗೆ ಗುರುವಿನ ದೃಷ್ಟಿ ನಿಮ್ಮ 7ನೇ ಮನೆ ಮೇಲೆ ಇರೋದ್ರಿಂದ ಗಂಡ ಹೆಂಡತಿ ನಡುವೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಗುರುಗ್ರಹ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ಕಟಕ ರಾಶಿಗೆ ಹೋಗ್ತಿರೋದ್ರಿಂದ, ಅಂದರೆ ನಿಮ್ಮ ಸುಖ ಭಾವ ಹೋಗ್ತಿರೋದ್ರಿಂದ ನಿಮ್ಮ ಇನ್ಕಮ್ ಜಾಸ್ತಿ ಆಗೋದ್ರ ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲೂ ಕೆಲವೊಂದು ಬದಲಾವಣೆಗಳನ್ನು ಕಾಣಬಹುದು. ಅವರ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಅದೆಲ್ಲ ಸರಿ ಹೋಗುತ್ತೆ. ಹಾಗೆ ಡಿಸೆಂಬರ್ನ ನಂತರ ನಿಮ್ಮ ಸಿಬ್ಲಿಂಗ್ಸ್ ಜೊತೆಗೆ, ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿಗಳ ಜೊತೆಗೆ ಬಾಂಧವ್ಯ ಏನು ಚೆನ್ನಾಗಿತ್ತು ಅದೊಂದು ಸ್ವಲ್ಪ ಕ್ಷೀಣವಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಕಲೀಗ್ಸ್ ಜೊತೆ ಆಟಿಟ್ಯೂಡ್ ಪ್ರಾಬ್ಲಮ್ಸ್ ಶುರು ಹಾಕ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ನೀವು ಈ ಟೈಮಲ್ಲಿ ಒಂದು ಸ್ವಲ್ಪ ಪೇಷನ್ಸಿಂದ ಇರೋದು ಒಳ್ಳೆಯದು. ಇನ್ನು ಕಷ್ಟಕರವಾದ ಸಂಗತಿ ಏನು ಅಂದರೆ, ನಿಮಗೆ ಈ ಸಂದರ್ಭದಲ್ಲಿ ಹಣವನ್ನು ಕೂಡಿಸಿಡೋದಕ್ಕೆ ಕಷ್ಟ ಆಗುತ್ತೆ. ಒಂದಲ್ಲ ಒಂದು ಖರ್ಚುಗಳು ಬರ್ತಾ ಇರುತ್ತೆ. ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೋತಿರ್ತೀರಾ, ಆದರೆ ಅದು ಸಾಧ್ಯ ಆಗ್ತಿರೋದಿಲ್ಲ. ಹಾಗಾಗಿ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಅಸೆಟ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿ. ಹಾಗೆ ನಿಮ್ಮ ಕೆರಿಯರ್ ಅಂದರೆ ಜಾಬ್ ಬಗ್ಗೆ ನೋಡೋದಾದರೆ ಅಕ್ಟೋಬರ್ವರೆಗೂ ಅಂತ ಚೇಂಜಸ್ ಏನೂ ಆಗಲ್ಲ. ಆದರೆ ಅಕ್ಟೋಬರಿಂದ ಡಿಸೆಂಬರ್ವರೆಗೂ ನಿಮಗೆ ಕೆಲಸದಲ್ಲಿ ಒತ್ತಡ ಶುರುವಾಗುತ್ತೆ. ಕೆಲಸವನ್ನು ಬಿಟ್ಬಿಡ್ಲಾ ಅನ್ನೋವಂಥ ಯೋಚನೆಗಳು ಬರುತ್ತೆ. ಅಟ್ಲೀಸ್ಟ್ ಚೇಂಜ್ ಮಾಡ್ಲಾ ಕೆಲಸನ ಅನ್ನೋವಂಥ ಯೋಚನೆನೂ ಬರುತ್ತೆ. ಆದರೆ ಅದೆಲ್ಲ ಒಳ್ಳೆ ಉಪಾಯ ಅಲ್ಲ. ನಿಮ್ಮ ಹೈಯರ್ ಪೊಸಿಷನ್ನಲ್ಲಿ ಇರೋರು ನಿಮ್ಮ ಮೇಲೆ ಸ್ವಲ್ಪ ಒತ್ತಡಗಳನ್ನು ಹಾಕ್ಬೋದು. ಮೆಂಟಲಿ ನೀವು ಡಿಸ್ಟರ್ಬ್ ಆಗ್ತೀರಾ, ಕೆಲಸಗಳನ್ನು ಮಾಡೋಕ್ಕಾಗ್ತಿಲ್ಲ ಅಂತ ನೀವು ಪ್ರೆಷರ್ ತಗೋತೀರಾ. ಇದೇ ಕಾರಣದಿಂದ ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಹಾಗಾಗಿ ನೀವು ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋದು ಅತ್ಯಂತ ಅವಶ್ಯಕ. ನಾನು ಇದನ್ನು ಮೊದಲಿಂದಾನೂ ಹೇಳ್ತಾ ಇದ್ದೀನಿ. ನೀವು ಈ ವರ್ಷ ಸ್ವಲ್ಪ ಮೆಡಿಟೇಷನ್ ಮಾಡೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಇದು ನಿಮ್ಮ ಮೆಂಟಲ್ ಹೆಲ್ತನ್ನು ಸ್ಥಿರವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಫಿಸಿಕಲಿ ಆಕ್ಟಿವ್ ಆಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಮೇಷರಾಶಿಯವರ ಫಲಾನುಫಲಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.